ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಜಸ್ಟ್ ರ್ಯಾಂಡಮ್ ವೀಡಿಯೋ. ನಾನು ದಿನ ಏನೇನು ಅಡುಗೆ ಮಾಡ್ತೀನಿ, ಆರ್ಯನಿಗೆ ಏನು ಕೊಡ್ತೀನಿ, ನಾನು ನಮಗೋಸ್ಕರ ಏನು ಮಾಡ್ತೀನಿ ಅಂತ. ಸೊ ಇದು ಬೆಳಗ್ಗೆ ಇದು ಫಸ್ಟ್ ಆರ್ಯನ್ಗೆ ಅಂತ ರಾಗಿ ಪಾರೇಜ್. ಮೀನ್ವೈಲ್ ಈ ಕಡೆ ಶ್ರೀಧರ್ ಅವ್ರಿಗೆ ಎಗ್ಸ್ ಇಟ್ಟಿದ್ದೀನಿ, ಸ್ವಲ್ಪ ರವೆ ಹುಡ್ಕೊಂಡು ಇಟ್ಕೊಂಡಿದ್ದೀನಿ ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಅಂತ. ಸೊ ಲಾಡ್ ಆಫ್ ಥಿಂಗ್ಸ್ ಅಟ್ ಎ ಟೈಮ್. ಇದು ಆರ್ಯನ್ ಅವ್ರ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಬ್ರೇಕ್ಫಾಸ್ಟ್. ಆ್ಯಂಡ್ ಲಂಚ್ಗೆ ಅವನಿಗೆ ಅಂತ ಮೂಂಗ್ ದಾಲ್ ಚೀಲ, ಸ್ವಲ್ಪ ಕರ್ಡ್ ಆ್ಯಂಡ್ ಕೊಕೊಂಬರ್. ಮೂಂಗ್ ದಾಲ್ನ ಮತ್ತು ಕಡಲೆಬೇಳೆನ ಆಲ್ರೆಡಿ ಸ್ವಲ್ಪ ನೆನೆ ಇಟ್ಟು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಮಾಡಿದೆ. ಆ್ಯಂಡ್ ಹಿ ರಿಯಲಿ ಲವ್ಸ್ ಇಟ್. ಸೊ ಈ ಥರ ಅವನಿಗೆ ಇದೆಲ್ಲ ಇಷ್ಟ ತುಂಬಾ. ನಂದು ತಿಂಡಿ ಆಯಿತು, ನಾನು ಕೂಡ ಅದನ್ನೇ ತಿಂದೆ. ಆ್ಯಂಡ್ ಡಿನ್ನರ್ಗೆ ಅಂತ ಇವಾಗಲೇ ನಾನು ಸ್ವಲ್ಪ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಟ್ಕೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಡವ್ ಎಲ್ಲ ರೆಡಿ ಮಾಡಿಟ್ಕೊಂಡೆ. ಅದಾದಮೇಲೆ ಮನೆ ಕ್ಲೀನಿಂಗ್. ಸೊ ನೋಡಿ, ಮನೆ ಎವ್ರಿ ಟೈಮ್ ಬಿಕಾಸ್ ಆಫ್ ದ ಬೇಬಿ ಗಲೀಜು ಆಗ್ತಾನೇ ಇರುತ್ತೆ, ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಅವ್ನಿಗೇನಾದರೂ ಒಂದು ಬ್ಯುಸಿ ಮಾಡಿಬಿಟ್ಟು, ಸೊ ದ್ಯಾಟ್ ಇಫ್ ಇಸ್ ಪ್ಲೇಯಿಂಗ್ ಐ ಕ್ಯಾನ್ ಡೂ ಆಲ್ ದ ವರ್ಕ್ ಅಂತ. ವೈಲ್ ಈಸ್ ಪ್ಲೇಯಿಂಗ್ ಐ ಡೂ ಆಲ್ ಮೈ ವರ್ಕ್ಸ್. ಆ್ಯಂಡ್ ಫೈನಲಿ ಐ ಕ್ಲೀನ್ ದ ಹೋಮ್ ಆ್ಯಂಡ್ ದೆನ್ ಇಟ್ಸ್ ಸ್ನ್ಯಾಕ್ ಟೈಮ್. ಸೊ ಆರ್ಯನ್ಗೆ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ನನಗೆ ಸ್ವಲ್ಪ ಬ್ರೆಡ್ ಮಾಡಿಕೊಂಡೆ. ಈವನ್ ಆರ್ಯನಿಗೆ ಕೂಡ ಕೊಟ್ಟೆ. ಆ್ಯಂಡ್ ಇದು ಡಿನ್ನರ್ಗೆ ಅಂತ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ರೆಡಿ ದಾಲ್ ಕುದಿಸಿ ದಾಲ್ ಕೂಡ ಇಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಬೇಜ್ ಪಲ್ಯ ಆಗ್ತಾಯಿದೆ, ಆ ಕಡೆ ದಾಲ್ ಆಗ್ತಾಯಿದೆ. ಬಂದಮೇಲೆ ಬಿಸಿ ರೈಸ್ ಆವಾಗಲೇ ಇಡ್ತೀನಿ. ಸೊ ಸಾಯಂಕಾಲ ಟೈಮ್ ಸುಮ್ಮನೆ ಆರ್ಯನ್ ನಾನು ಆಚೆನೆ ಕೂತ್ಕೊಂಡು ವಿ ಜಸ್ಟ್ ಎಂಜಾಯ್ ದ ವ್ಯೂ. ನಾನು ಟೀ ಕುಡಿತೀನಿ, ಹಾಗೆ ದೇವ್ರ ಪೂಜೆ ಎಲ್ಲ ಮಾಡ್ತೀನಿ. ಸೊ ದ್ಯಾಟ್ ಏನೋ ಮನಸ್ಸಿಗೆ ಒಂಥರ ಶಾಂತಿ. ಅದಾದಮೇಲೆ ನೈಟ್ ಆರ್ಯನ್ ಡಿನ್ನರ್ ಮುಗಿಸಿ ವಿ ಡೂ ಅ ಲಿಟಲ್ ಬಿಟ್ ಆಫ್ ವಾಕಿಂಗ್ before he sleeps and we spend some time together. Chalo, turn. So it's a beautiful time actually, because before he sleeps it's the time where we sort of get more time to spend together with each other. ಇಲ್ಲ ಅಂದರೆ ನಾನು ಕೂಡ ತುಂಬ ಕೆಲಸ ಎಲ್ಲ ಮಾಡ್ಕೊಂಡು ಬ್ಯುಸಿ ಇರ್ತೀನಿ. ಆ್ಯಂಡ್ stars and moon. Where is moon? Lights. ಆರ್ಯನ್ ಮಲಗಿದ ಮೇಲೆ ಶ್ರೀಧರ್ ಅವ್ರಿಗೆ ಮತ್ತು ನನಗೆ ಇದು ಡಿನ್ನರ್. ಅದಾದಮೇಲೆ ಪಾತ್ರೆ ಬಟ್ಟೆ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೋತೀನಿ. ಆ್ಯಂಡ್ ನಾನು ಕೂಡ ಒಂಚೂರು ವಾಕ್ ಮಾಡ್ತೀನಿ. ಅದಾದಮೇಲೆ ಐ ಗೋ ಟು ಸ್ಲೀಪ್. ಆ್ಯಂಡ್ ದ್ಯಾಟ್ಸ್ ಹೌ ಇಟ್ ವಾಸ್. ಹೆಲೋ, ಗುಡ್ ಮಾರ್ನಿಂಗ್. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ. ಇದು ಮಾಮೂಲಿ ಎಗ್ಸ್ ಫಾರ್ ಶ್ರೀಧರ್ ಆ್ಯಂಡ್ ಆರ್ಯನ್ ಬಿಕಾಸ್ ಹಿ ಗೋಸ್ ಟು ದ ಜಿಮ್ ಇನ್ ದ ಮಾರ್ನಿಂಗ್. ಆ್ಯಂಡ್ ಸಮ್ ಸ್ವೀಟ್ ಪೊಟೇಟೋಸ್ ಇಟ್ಟಿದ್ದೀನಿ. ಮೀನ್ ವೈಲ್ ಆರ್ಯನಿಗೆ ಆಲ್ರೆಡಿ ತಿಂಡಿ ತಿನ್ನಿಸ್ದೆ ನಾನು. ಸೊ ಅವನಿಗೆ ಇವತ್ತು ಓಟ್ಸ್ ಪಾರೇಜ್ ಮಾಡಿದ್ದೆ. ಸೊ ಅವನು ಅದನ್ನು ತಿಂದ. ಆ್ಯಂಡ್ ಈ ಕಡೆ ನಾನು ನನಗೆ ಆಶ್ಗಾರ್ಡ್ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇಟ್ಸ್ ಅ ವೆರಿ ಹೆಲ್ದಿ ಹ್ಯಾಬಿಟ್. ಅಟ್ಲೀಸ್ಟ್ ವೀಕ್ಲಿ ಟ್ರೈ ಟು ಹ್ಯಾವ್ ಇಟ್ 3 days ಎಂಟಿ ಸ್ಟಮಕ್. ಅದಾದಮೇಲೆ ಎಲ್ಲ ಕೆಲಸ ಮುಗೀತು. ಶ್ರೀಧರ್ ಕೂಡ ಹೊರಟರು, ತಿಂಡಿ ಎಲ್ಲ ಆಯಿತು. ಇವಾಗ ನಾನು ಸ್ವಲ್ಪ ಕೆಲಸ ಏನೇನಿದೆ ಅದೆಲ್ಲ ಮಾಡ್ತಾಯಿದ್ದೀನಿ. ಅದಾದಮೇಲೆ ಲಂಚ್ಗೆ ಏನೇನು ಬೇಕು ಅಂತ ಸ್ವಲ್ಪ ಈ ಕಡೆ ಐ ಆಮ್ ಪ್ರಿಪೇರಿಂಗ್ ಮಜ್ಜಿಗೆ ಆ್ಯಂಡ್ ಅಲ್ಲಿ ಲಂಚ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಲಂಚ್ಗೆ ಅಂತ ನಾನು ಬೇಗ ಕಿಚಡಿ ಮಾಡಿದ್ದೆ ಸ್ವಲ್ಪ. ಆ್ಯಂಡ್ ಆರ್ಯನಿಗೆ ಕೂಡ ಸೇಮ್ ಅದೇ ಕೊಟ್ಟೆ ಆ್ಯಂಡ್ ವಿತ್ ಲಿಟಲ್ ಬಿಟ್ ಆಫ್ ಕರ್ಡ್. ಸೊ ಡಿನ್ನರ್ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ ನಾನು. ಫ್ರೆಶ್ ಸ್ಪ್ರೌಟ್ಸ್ ಇತ್ತು, ಸೊ ನಾನು ಅದಕ್ಕೆ ಮೊಳಕೆ ಕಾಳು ಉಸ್ಲಿ ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಐ ಹ್ಯಾವ್ ಕೆಪ್ ದ ಡೋ ರೆಡಿ ಆಲ್ರೆಡಿ. ಸಾಂಬಾರ್ ಈಸ್ ಆಲ್ರೆಡಿ ಸ್ವಲ್ಪ ಇವತ್ತು ಸೊಪ್ಪು ಥರ ಹಾಕಿ ಮಾಡಿದ್ದೀನಿ. ಫಾರ್ ಆರ್ಯನ್ ಆಯಿತು, ನನಗೂ ಆಯಿತು. ಆ್ಯಂಡ್ ಆಲ್ಸೋ ರೆಡಿ. ಸಾರಿ ಫಾರ್ ದ ಮೆಸ್. ಸೊ ಕುಕಿಂಗ್ ಎಲ್ಲ ಇವಾಗ ಆಯಿತು, ನಾನೇನು ಕ್ಲೀನ್ ಮಾಡಬೇಕು. ಅದಕ್ಕೆ ಐ ಆಮ್ ಜಸ್ಟ್ ಶೋಯಿಂಗ್ ಇಟ್ ರೈಟ್ ಅವೇ. ಸೊ ದೀಸ್ ಆರ್ ಬೇಸಿಕ್ ಥಿಂಗ್ಸ್ ವಿಚ್ ಐ ಫಾಲೋ. ಓಕೆ, ಸೊ ಸಾಯಂಕಾಲ ಅವನಿಗೆ ನಾರ್ಮಲಿ ಒಂದು ಯಾವುದಾದ್ರೂ ಫ್ರೂಟ್ಸ್ ಆರ್ ಸಮ್ ಡ್ರೈ ಫ್ರೂಟ್ಸ್ ಕೊಡ್ತೀನಿ. ಆ್ಯಂಡ್ ಐ ಹ್ಯಾವ್ ಗ್ರೀನ್ ಟೀ ವಿತ್ ಸಮ್ ರೋಸ್ಟೆಡ್ ಮಖಾನಾಸ್ ಆರ್ ಸಮಥಿಂಗ್. ಅದಾದಮೇಲೆ ನಾರ್ಮಲ್ ಅಗೇನ್ ಡಿನ್ನರ್, ಸಮ್ಟೈಮ್ಸ್ ಚಪಾತಿ ಆ್ಯಂಡ್ ದಾಲ್ ಆರ್ ಸಮ್ ರೈಸ್ ಆ್ಯಂಡ್ ದಾಲ್. ಆ್ಯಂಡ್ ಆಲ್ರೆಡಿ ನಾನು ತೋರಿಸ್ದೆ ಏನು ಮಾಡಿದೆ ಅಂತ. ಸೊ ಇದೇ ಥರ ಆಲ್ಮೋಸ್ಟ್ ಸಂಡೇ ಟು ಸ್ಯಾಟರ್ಡೇ ಎವ್ರಿ ಡೇ ಐ ಟ್ರೈ ಟು ಮೇಕ್ ಸಮಥಿಂಗ್ ಡಿಫ್ರೆಂಟ್, ಇನ್ಕ್ಲೂಡಿಂಗ್ ನಮ್ಮ ಕಡೆದೆಲ್ಲ ಅವಲಕ್ಕಿ, ಸೂಸ್ಲ, ಉಪ್ಪಿಟ್ಟಿದ್ದೇ ಇರುತ್ತೆ. ಅದಾದಮೇಲೆ ದೋಸೆ, ಇಡ್ಲಿ ಇರುತ್ತೆ. ಬಟ್ ನಾನು ಜಾಸ್ತಿ ಆರ್ಯನ್ಗೆ ನನಗೆ ಆಲ್ಮೋಸ್ಟ್ ಸೇಮ್ ಇರಲಿ ಅಂದ್ಬಿಟ್ಟು ಮೂಂಗ್ ದಾಲ್ ಚೀಲ, ಬೇಸನ್ ಚೀಲ, ಆಮೇಲೆ ರಾಗಿ ದೋಸೆ, ಪೆಸ್ರೆಟ್ಟು ಈ ಥರದನ್ನೆಲ್ಲ ಹಾಕ್ತೀನಿ. ಒಂದೊಂದು ಸರ್ತಿ ನೀರು ದೋಸೆ. ಸೊ ಈಸಿ ಆಗುತ್ತೆ. ಅದ್ರ ಜೊತೆಲಿ ನಾನು ಸ್ವಲ್ಪ ದಾಲ್ ಆ್ಯಂಡ್ ಚಟ್ನಿ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಮಚ್ ಮೋರ್ ಕನ್ವೀನಿಯಂಟ್. ಸೊ ದ್ಯಾಟ್ ವೇ ಐ ಕ್ಯಾನ್ ಸೇವ್ ಅ ಲಾಟ್ ಮೋರ್ ಟೈಮ್. ಆ್ಯಂಡ್ ಲಂಚ್ ಆಲ್ಸೋ ಮೇಕ್ ಶ್ಯೂರ್ ರೈಸ್ ದಾಲ್ ಫಾರ್ ಹಿಮ್. ಅದರಲ್ಲೂ ದಾಲೆಲ್ಲ ಮೇಕ್ ಶ್ಯೂರ್ ಬೇರೆ ಬೇರೆ ವೇರಿಯೇಷನ್ಸ್ ಇರುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ಬಿ ಪಾಲಕ್ ದಾಲ್, ಸಮ್ಟೈಮ್ಸ್ ಟೊಮ್ಯಾಟೊ, ಸಮ್ಟೈಮ್ಸ್ ಆಲ್ ದ ವೆಜಿಟೇಬಲ್ಸ್ ವಿಲ್ ಬಿ ದೇರ್, ಸಮ್ಟೈಮ್ಸ್ ಬೇರೆ ದಾಲೆಲ್ಲ ಸೇರಿಸಿ ಮಾಡ್ತೀನಿ. ಆ್ಯಂಡ್ ರೈಸ್ ಅಗೇನ್. ಸೊ ವಿತ್ ದ್ಯಾಟ್ ಸಮ್ ಸಾರ್ಟ್ ಆಫ್ ಪ್ರೋಟೀನ್. ಆ್ಯಂಡ್ ನೈಟ್ ಬಂದಾಗ ಸಮ್ಟೈಮ್ಸ್ ಚಪಾತಿ ಆ್ಯಂಡ್ ಸಮ್ಟೈಮ್ಸ್ ಅಗೇನ್ ಸೇಮ್ ಥಿಂಗ್ ಯಾವುದಾದ್ರೂ ಪಾರೇಜ್ ಮಾಡ್ತೀನಿ. ಸೊ ಈ ಥರ ಇಟ್ ವಿಲ್ ಬಿ ಅ ರೊಟೇಷನ್. ಬಟ್ ವೆರೈಟಿ ಇರುತ್ತೆ.
ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ವೆನ್ಸ್ಡೇ ಸಂಡೇಸ್ ಐ ಟ್ರೈ ಟು ಹ್ಯಾವ್ ಪ್ರಿಪೇರ್ ಅಟ್ ಲೀಸ್ಟ್ ನಾನ್ ವೆಜ್. ಸೊ ಅದೇ, ಬಟ್ ಇಟ್ ಟೇಕ್ಸ್ ಅ ಟೋಲ್, ಇಟ್ಸ್ ನಾಟ್ ಈಸಿ. ಆಲ್ಮೋಸ್ಟ್ 3 ಟೈಮ್ಸ್ ಬೇರೆ ಬೇರೆದು ಕುಕ್ ಮಾಡೋದು, ಕ್ಲೀನ್ ಮಾಡೋದು, ತಿರ್ಗಾ 2 ಟೈಮ್ಸ್ ಸ್ನ್ಯಾಕ್ ಆಗಲಿ ಏನೇ ಆಗಲಿ ಅದನ್ನು ಕುಕ್ ಮಾಡೋದು, ಕ್ಲೀನ್ ಮಾಡೋದು. ಇಟ್ಸ್ ಅ ಲಾಟ್ ಆಫ್ ವರ್ಕ್, ಸ್ಪೆಷಲಿ ಫಾರ್ ಮೀ. ನಾನು ಮುಂಚೆಯಿಂದ ಐ ವಾಸ್ ಆಲ್ವೇಸ್ ವರ್ಕಿಂಗ್. ಅಮ್ಮನ ಮನೇಲಿ ಅಂತೂ ಐ ಹ್ಯಾಡ್ ನೋ ಐಡಿಯಾ. ಐ ವುಡ್ ಜಸ್ಟ್ ಗೋ ಟು ಆಫೀಸ್, ಗೋ ಟು ಮೈ ಜಿಮ್, ಬಿ ವಿತ್ ಮೈ ಫ್ರೆಂಡ್ಸ್. ಆ್ಯಂಡ್ ಈವನ್ ಆಫ್ಟರ್ ಮ್ಯಾರೇಜ್ ಆಲ್ಸೋ, ಮ್ಯಾರೇಜ್ ಆದಾಗ ನಾವಿಬ್ಬರೇ ಇರ್ತಾ ಇದ್ವಿ. ಸೊ ಮ್ಯಾನೇಜಬಲ್ ಆಗ್ತಾ ಇತ್ತು, ಬಿಕಾಸ್ ಬೆಳಿಗ್ಗೆ ನಾವಿಬ್ಬರು ಕೆಲ್ಸಕ್ಕೆ ಹೋದರೆ ನೈಟೇ ಬರ್ತಾ ಇದ್ವಿ. ಸೊ ಆವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಷ್ಟು, ಏನಾದರೂ ಬಾಕ್ಸ್ಗೆ, ಆ್ಯಂಡ್ ನೈಟ್ ಡಿನ್ನರು ಅಷ್ಟಾದರೆ ವಿ ವುಡ್ ಮ್ಯಾನೇಜ್. ಬಟ್ ಇವಾಗ ಇಟ್ಸ್ ಅ ಲಾಟ್, ಬಿಕಾಸ್ ಬೇಬಿ ಇರೋದ್ರಿಂದ ಐ ಹ್ಯಾವ್ ಟು ಲಿಟ್ರಲಿ ಡೀಪ್ ಕ್ಲೀನ್ ದ ಹೌಸ್ ಎವ್ರಿ ಡೇ ಅಟ್ಲೀಸ್ಟ್ 3 ಟೈಮ್ಸ್. ಸೊ ತುಂಬ ಕೆಲಸ ಆಗುತ್ತೆ ಅದು. ಆ್ಯಂಡ್ ಅದ್ರ ಜೊತೇಲಿ ಹಬ್ಬ ಎಲ್ಲ ಬಂದರೆ ನಂಗೆ ತುಂಬ ಇಷ್ಟ. ಸೊ ಆ ಒಂದು ಏನೇ ಹಬ್ಬ ಬರ್ತಾ ಇದೆ ಅಂದಾಗಲೇ ಐ ವಿಲ್ ಬಿ ಲೈಕ್ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಹೆಡ್. ಸೊ ಪೂಜೆ ಮಾಡೋದಾಗಲಿ, ಡೆಕೋರೇಷನ್ ಮಾಡೋದಾಗಲಿ, ಆ್ಯಂಡ್ ಬಾಕಿ ಅಂತೂ ವೀಕ್ಲಿ ಕ್ಲೀನಿಂಗ್, ಮಂತ್ಲಿ ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಮನೆ ಮ್ಯಾನೇಜ್ ಮಾಡೋದು. ಆ್ಯಂಡ್ ಹ್ಯಾಟ್ಸ್ ಆಫ್, ನಮ್ಮ ಅಮ್ಮನೆಲ್ಲ ನಾನು ನೋಡ್ತಾ ಇದ್ದೆ, ಅವ್ರು ಯಾವ ಥರ 9 to 5 ಜಾಬ್ ಹೋಗ್ಬಿಟ್ಟು ಕೂಡ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಆ್ಯಂಡ್ ಐ ಥಿಂಕ್ ಸೇಮ್ ಐ ಆಮ್ ಟ್ರೈಂಗ್ ಟು ಫಾಲೋ, ಅಟ್ಲೀಸ್ಟ್ ಟ್ರೈಂಗ್ ಟು ಬಿ ಅ ಬಿಟ್ ಲೈಕ್ ಹರ್. ಬಟ್ ಇಷ್ಟೆಲ್ಲ ಮಾಡಿದ್ರೂ ಕೂಡ ಸಮ್ ಡೇಸ್ ನನಗೆ ಹುಷಾರಿರಲ್ಲ, ಅಥವಾ ಆರ್ಯನಿಗೆ ಹುಷಾರಿರಲ್ಲ, ಅಥವಾ ಐ ವಿಲ್ ಬಿ ವೆರಿ ಲೋ ಆನ್ ಎನರ್ಜಿ. ಸೊ ಆವಾಗ ನಾವು ನೆನೆಸ್ಕೊಳ್ಳೋದೆ ಅಮ್ಮನ್ನ. ಸೊ ಆವಾಗ ನಾನು ಹೋಗಿರ್ತೀನಿ ಅವ್ರ ಹತ್ರ, ಎಸ್ಪೆಷಲಿ ವೀಕೆಂಡ್ಸ್ ಆಗಿರ್ಬೋದು, ಅಥವಾ ಅವ್ರೇನಾದರೂ ನನಗೆ ಇಷ್ಟ ಆಗಿರೋಂಥದ್ದು ಮಾಡಿದ್ರೆ ಅವ್ರು ಕೊಟ್ಟು ಕಳಿಸಿರ್ತಾರೆ, ಇಲ್ಲ ನಾನೇ ಹೋಗಿರ್ತೀನಿ. ಸೊ ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಅಮ್ಮಗೆ ಏನಾದರೂ ಇಷ್ಟ ಆಗುವಂಥದ್ದು ನಾನು ಮಾಡಿದ್ರೆ, ಸೊ ಅದನ್ನೆಲ್ಲ ನಾನು ಕೊಟ್ಟು ಕಳಿಸ್ತೇನೆ. ಅಮ್ಮಗೆ ನಾನು ಮಾಡೋ ವೆಜಿಟೇಬಲ್ ತುಂಬ ಇಷ್ಟ. ಸೊ ನಾನು ಭಿಂಡಿ ಪಲ್ಯ ಅಥವಾ ಬದನೆಕಾಯಿ ಏನಾದರೂ, ಬಿಕಾಸ್ ನಾವೇ ಮಾಡಿ ನಾವೇ ತಿಂದಾಗ ಅದು ಟೇಸ್ಟು ಸೇಮ್ ಆಗುತ್ತೆ. ಸೊ ಶೀಲ್ ಆಲ್ಸೋ ಎಕ್ಸ್ಪೆಕ್ಟ್ ದಟ್ ವೆರೈಟಿ. ಸೊ ಇಫ್ ಐ ಪ್ರಿಪೇರ್ ಎನಿಥಿಂಗ್ ಐ ವುಡ್ ಲವ್ ಟು ಗೋ ಆ್ಯಂಡ್ ಗಿವ್ ಹರ್, ಆ್ಯಂಡ್ ವೈಸ್ ವರ್ಸಾ ಇರುತ್ತೆ. ಸೊ ಯಾ, ಇಟ್ಸ್ ಲೈಕ್ ದ್ಯಾಟ್, ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಟ್ರಸ್ಟ್ ಮೀ, ಆಫ್ಟರ್ ಆರ್ಯನ್ ಆದಮೇಲೆ ಗೊತ್ತಾಗಿತ್ತು ದಟ್ ಐ ಆಮ್ ಕೇಪೇಬಲ್ ಆಫ್ ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಶ್ರೀಧರ್ ಅವರು ಬೆಳಿಗ್ಗೆ 9:30ಗೆ ಹೋದರೆ ಲಿಟ್ರಲಿ ನೈಟ್ 9:30ಗೆ ಬರ್ತಾರೆ. ಆ್ಯಂಡ್ ಇಡೀ ದಿನ ಒಬ್ಬಳೇ ಬೇಬಿನ ನೋಡಿಕೊಂಡು ಇಷ್ಟೆಲ್ಲ ಅಡುಗೆ ಮಾಡೋದು, ಕ್ಲೀನ್ ಮಾಡೋದು, ಆ್ಯಂಡ್ ಬಾಕಿ ತುಂಬ ಕೆಲಸ ಇರುತ್ತೆ. ಪಾತ್ರೆ ಅರೇಂಜ್ ಮಾಡ್ಕೋಬೇಕು, ಬಟ್ಟೆ ಇರುತ್ತೆ, ಕ್ಲೀನಿಂಗ್ ಇರುತ್ತೆ, ತುಂಬ ಕೆಲಸ ಇರುತ್ತೆ. ಓಕೆ, ಸೊ ಆ್ಯಂಡ್ ಒಂದು ನಾರ್ಮಲ್ ರೂಟೀನ್ ಡೈಲಿ ಇದನ್ನೆಲ್ಲ ಮಾಡಬೇಕು ಅನ್ನೋದಿರುತ್ತೆ. ಆ್ಯಂಡ್ ನಮ್ಮ ಆರೋಗ್ಯದ ಬಗ್ಗೆ ನಾವು ನೋಡಬೇಕು, ಅವನ್ನ ನೋಡ್ಕೋಬೇಕು. ಸೊ ಇಟ್ಸ್ ಆ್ಯಕ್ಚುಲಿ ಅ ಲಾಟ್, ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ಐ ಆಮ್ ಏಬಲ್ ಟು ಪುಲ್ ಇಟ್ ಔಟ್. ಕೆಲವೊಬ್ರು ಹೇಳ್ಬೋದು ಅದೇನು ನಾರ್ಮಲಿ ಮಾಡೋ ಡ್ಯೂಟಿ, ಅಥವಾ ಅದರಲ್ಲಿ ಏನಿದೆ, ತುಂಬ ಜನ ಹೆಣ್ಮಕ್ಳು ಮಾಡ್ತಾರೆ. ಹೌದು, ನಮ್ಗಿಂತನೂ ಕಷ್ಟದಲ್ಲಿರ್ತಾರೆ ಕೆಲವೊಬ್ರು, ಅವ್ರು ಕೂಡ ಇದನ್ನು ಮಾಡ್ತಾರೆ. ಬಟ್ ಐ ಫೀಲ್ ಒಬ್ರನ್ನೊಬ್ಬರ ಮೋಟಿವೇಟ್ ಮಾಡಬೇಕು. ಬಿಕಾಸ್ ಫಾರ್ ಮೀ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ಆ್ಯಂಡ್ ದೆರ್ ಆರ್ ಡೇಸ್ ವೇರ್ ಐ ವಿಲ್ ಬಿ ಲಿಟ್ರಲಿ ನಾಟ್ ಫೀಲಿಂಗ್ ವೆಲ್, ಆ್ಯಂಡ್ ಸ್ಟಿಲ್ ಐ ಡೂ ಇಟ್, ಬಿಕಾಸ್ ಬೇರೆ ಆಪ್ಷನೇ ಇಲ್ಲ. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಮನೇಲಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇದು ನನ್ನದೇ ಜವಾಬ್ದಾರಿ ಅಂತಲೇ ಮಾಡ್ಕೊಂಡು ಹೋಗ್ತೀನಿ ನಾನು. ಆ್ಯಂಡ್ ಇಟ್ ಈಸ್ ಫಾರ್ ಮೈ ಓನ್ ಗುಡ್. ಇದೆಲ್ಲ ಮಾಡಿದ್ರೆ ನನಗೆ ಒಳ್ಳೆಯದು ಅಂತ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್. ಸೊ ನನ್ನ ಥರ ತುಂಬ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಫ್ರೆಂಡ್ಸ್ ಇದ್ದಾರೆ, ಅವರೊಬ್ಬರೇ ನೋಡ್ಕೋತಾರೆ. ಸೊ ಆಪ್ಷನ್ ಇರಲ್ಲ. And really I'm so proud, and I think this Women's Day, this is why I wanted to do it, and I'm speaking all on that. So yeah, cheers to all the women out there, and I really hope, I really wish you all the love, happiness, strength, and ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ಮಾಡ್ಕೊಳ್ಳಿ, and everything is so important ಅಂತ ಹೇಳ್ತಾ I will see you soon. So Sridhar ಆಫೀಸಿಂದ ಬಂದರು, ಆ್ಯಂಡ್ ದಿಸ್ ಇಸ್ ಹಿಸ್ ಡಿನ್ನರ್. ಸೊ ಎವ್ರಿ ಡೇ ಮೇಕ್ ಶೋರ್ ಯು ಹ್ಯಾವ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಅಂತ ಹೇಳ್ತಾ, I'll see you soon in my next video.